ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಕೂಡ ಅದು. ಯಾಕೆಂದ್ರೆ ಇದೊಂದು ಪ್ಲೇಸ್ ಯಾರು ಅಷ್ಟಾಗಿ ಬರೋದಿಲ್ಲ. ಕೆಲವು ಜನಕ್ಕಂತೂ ಅವ್ರು ಅದು ದೇವಸ್ಥಾನ ಐತೆ ಅನ್ನೋದೇ ಗೊತ್ತಿಲ್ಲ. ಈ ಆದಿವಾಸಿ ಏರೈಲ್ಗಳು ಬಂದ್ಬಿಟ್ಟು ಎಲ್ಲಾ ಕಡೆ ಆ ಕಡೆ ಈ ಕಡೆ ಈ ಕಡೆ ಒಂಟು ಸೈಡ್ ಬಂತು ಅಂತಂದ್ರು ಅವೇ ಕಾಣ್ತವೆ ನಮ್ಮ ಕಣ್ಗಳು. ರೈಟ್ ಸೈಡ್ಗೂ ಅದೇ, ಲೆಫ್ಟ್ ಸೈಡ್ಗೂ ಅದೇ. ಇದೆಲ್ಲ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಕಡೆ ಇವೇ ಹಬ್ಕೊಂಡವೆ. ಗೊಮ್ಮಟಗಿರಿ ಕ್ಷೇತ್ರ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಗೊಮ್ಮಟಗಿರಿ ಕ್ಷೇತ್ರ 45 ಅಲ್ವಾ, ಅದು 4.5 ಅಂತ. ಟೆಂಪೀಸ್ ಆಗ್ಬಿಟ್ಟು ಪೂರ ಆಗ್ಬಿಟ್ಟು ಎಲ್ಲಿಗಂತ ರೋಡಲ್ಲಿ ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಅದಂಗೆ 4 ಕಿಲೋಮೀಟರ್ ಒಳಗಡೆ ಹೋದ್ರೆ ಮನುವನಹಳ್ಳಿ ಅಂತ ಯಾವ್ದು, ಅವರಿಂದ ಸ್ವಲ್ಪ ದೂರನೇ, ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಒಂದು ಪ್ಲೇಸ್ ಚೆನ್ನಾಗಿದೆ ಕೂಡ ಅದು. ಯಾಕೆಂದ್ರೆ ಇದೊಂದು ಪ್ಲೇಸ್ ಯಾರು ಅಷ್ಟಾಗಿ ಬರೋದಿಲ್ಲ. ಕೆಲವು ಜನಕ್ಕಂತೂ ಅವ್ರು ಅದು ದೇವಸ್ಥಾನ ಐತೆ ಅನ್ನೋದೇ ಗೊತ್ತಿಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್. ಜಾತ್ರೆ ಎಲ್ಲ ಏನೋ ಫಂಕ್ಷನ್ ಜಾತ್ರೆ ಗೊತ್ತಾಗ್ತದೆ. ಏನೋ ಗುರು ಕಾಟಿ ಈ ಕಾಡು ಹೇಳಿದ್ನಲ್ಲ ಪ್ಲೇಸು ಬಂದೇ ಬಿಡ್ತು. ಎಲ್ಲ ಕೆಲಸ ನಡೀತಾ ಇದೆ. ನೋಡಿ ತುಂಬಾನೇ ಹೈಟ್ ಐತೆ. ಮೆತ್ಕೊಂಡು ಹೋಗುವ ತುಂಬಾ ಹೈಟ್ ಇದೆ. ನಾನ್ ಲೆಫ್ಟ್ ಅಲ್ಲಿ ಹೋಗ್ಬೇಕಿತ್ತೇನೋ, ರೈಟ್ ಅಲ್ಲಿ ಬಂದ್ಬಿಟ್ಟೆ. ನಾನೇ ತಪ್ಪು ದಾರಿಲಿ ಹೋಯ್ತಾ ಇದ್ದೀನಿ. ಓಪನ್ ಇದೆಯಾ? ಮನೆಗೆ ಹೋಗಿದ್ದಾರೆಲ್ಲ. ಈಗ ಯಾರು ಮಾಡಿಲ್ಲ. ಅವಾಗ ಏನೊಂದು ಕಾಲಕ್ಕೆ ಆಗಿದ್ರು, ಮಹಾರಾಜರ ಕಾಲಕ್ಕೆ ಆಗಿದ್ದಲ್ಲ ಇವು. ಮಸ್ತಾಭಿಷೇಕ ಎಲ್ಲ ನಡೆಯುತ್ತೆ ಅಲ್ಲಿ. ಆಗುತ್ತಲ್ಲ, ಯಾವಾಗ ನಡೆಯುತ್ತೆ? ಡಿಸೆಂಬರ್ 3 ದಿನ ಹಾಕಿದ್ದಾರೆ ನೋಡಿ. ಮೇಲ್ಗಡೆ ಹೋಗ್ಬೋದಾ? ಮೇಲ್ಗಡೆ ಹೋಗಕ್ಕಾಗಲ್ಲ, ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಹೋಗಕ್ಕಾಗಲ್ಲ, ಹಿಂದ್ಗಡೆ ಪ್ರದರ್ಶನ ಹಾಕ್ಬೋದು. ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಸುತ್ತ ಗ್ರೀನರಿ ಇದೆ. ಇಲ್ಲಿ ಇಟ್ಟಿರೋದೆಲ್ಲ ಏನಿದು, ಪಾದರಕ್ಷೆ ಪಾದಗಳ ತರ ಇದಾವೆ. ಕಾಡಿದು ಬಂದು ಒಂದು ರೌಂಡ್ ಬರ್ಬೋದು. ಗುರುಗಳು, ಅದು ಆ ಕಡೆ ಇರೋದೆಲ್ಲ ಏನದು? ಪಾದಕ. ಹಾ, ಅಂದ್ರೆ ಇವು 24 ಪಾದಕ್ಕೆಲ್ಲ. ಹಾ, ಚೆನ್ನಾಗಿದೆ. ಒಟ್ಟಿನಲ್ಲಿ ಖುಷಿ ಆಯ್ತು. ಇದು ಮೈಸೂರಿಂದ ತುಂಬಾನೇ ಹತ್ರನೇ. ಇವತ್ತು ಓಪನ್ ಇದೆ, ದರ್ಶನ ಸಿಕ್ತು ಕೊನೆಗೂ.